ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಈ ತಮ್ಮನೇಲಿ ನೋಡ್ಕೊಂಬಂದಂಗೆ ನಿಮ್ಮದು SLC ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಈ SLC ರಿಸಲ್ಟ್ ಅಪ್ಡೇಟ್ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀವಿ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡ್ಕೊಳ್ಳಿ. ಇದೇನು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದರೆ ಪ್ರತಿಯೊಂದು ಇನ್ಮೇಲಿಂದ ಬರುವಂಥ ನಿಮಗೆ ಎಲ್ಲ ಅಪ್ಡೇಟು ನಮ್ಮ ಚಾನಲ್ ಸಿಗುತ್ತೆ. ಬನ್ನಿ, SLC ರಿಸಲ್ಟ್ ಅಪ್ಡೇಟ್ ಏನಪ್ಪ ಅಂದರೆ, SLC ಕೀ ಉತ್ತರ ಮತ್ತು ಹಾಗೂ ಮೌಲ್ಯಮಾಪನ ಏಪ್ರಿಲ್ 11ರಿಂದ ಆರಂಭ ಆಗುತ್ತೆ. ನೋಡಿ, ಏಪ್ರಿಲ್ 11ರಿಂದ ನಿಮಗೆ ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಮೇ ಮೊದಲನೇ ವಾರ ಫಲಿತಾಂಶ ನಿರೀಕ್ಷೆ ಇದೆ. ನೋಡಿ, ಇದು ಒಂದು ಟೈಟಲ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಏನಪ್ಪ ಅಂದರೆ, ಏಪ್ರಿಲ್ 11ರಿಂದ ನಿಮಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಮೇ ಮೊದಲನೇ ವಾರದಲ್ಲೇ ನಿಮಗೆ ಫಲಿತಾಂಶ ಅನ್ನೋದು ಬರುತ್ತೆ. ಯಾಕೆ ಇಷ್ಟು ಬೇಗ ಮಾಡ್ತಾರೆ ನೋಡಿ, SLC ರಿಸಲ್ಟ್ 2025 ಈ ಬಾರಿ SSLC ಪರೀಕ್ಷೆ ಈ ವಾರದ ಅಂತ್ಯದೊಳಗೆ ಮುಕ್ತವಾಗಲಿದ್ದು, ಏಪ್ರಿಲ್ 11ರಿಂದಲೇ ಮೌಲ್ಯಮಾಪನ ಆರಂಭವಾಗಲಿದೆ. ಮೇ ಮೊದಲ ವಾರದಲ್ಲೇ ಫಲಿತಾಂಶ ಹೊರ ಬೀಳಬಹುದು. ಯಾಕೆ ಇಷ್ಟು ಬೇಗ ಮಾಡ್ತಿದ್ದಾರೆ? ಈ ಬಾರಿ SLC ಪರೀಕ್ಷೆ ಫಲಿತಾಂಶ ಬೇಗನೆ ಬರುವ ನಿರೀಕ್ಷೆ ಇದೆ. ಏಕೆಂದರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಇಂದಿನ ಶಿಕ್ಷಣಕ್ಕೆ ಹೋಲಿಸಿದರೆ ಈ ವರ್ಷ ಬೇಗನೆ ಶುರುವಾಗಲಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯ 2025ನೇ ಸಾಲಿನ SSLC ಪರೀಕ್ಷೆ ಮೌಲ್ಯಮಾಪನ ಕಾರ್ಯವನ್ನು ಏಪ್ರಿಲ್ 11ರಿಂದ ಆರಂಭಿಸಲಿದ್ದು, ಇದಕ್ಕಾಗಿ ಶಿಕ್ಷಕರಿಗೆ ಸೂಚನೆಯನ್ನು ನೀಡಲಾಗಿದೆ. ಏನಪ್ಪ ಅಂದರೆ, ಈಗಾಗಲೇ SLC ಪರೀಕ್ಷೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಶಿಕ್ಷಕರು ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯಕ್ಕೆ ಅಣಿಯಾಗಲಿದ್ದಾರೆ. ಬಹುತೇಕ ಏಪ್ರಿಲ್ ಕೊನೆಯ ವಾರದೊಳಗೆ ಮೌಲ್ಯಮಾಪನ ಮುಗಿಯಲಿದ್ದು, ಈ ಬಾರಿ ಪರೀಕ್ಷೆಯ ಫಲಿತಾಂಶ ಮೇ ಮೊದಲ ವಾರದಲ್ಲಿ ಪ್ರಕಟಗೊಳ್ಳುವ ನಿರೀಕ್ಷೆಗಳಿವೆ. ನಿಮಗೆ ಮೇ ಮೊದಲನೇ ವಾರದಲ್ಲಿ ಪರೀಕ್ಷೆ ಅಂತ ಬೀಳೋದೆ. ಈ ವರ್ಷ SLC ಪರೀಕ್ಷೆ 4 ವಿಷಯಗಳನ್ನು ಮುಗಿದಿವೆ. ಕನ್ನಡ, ಗಣಿತ, ಇಂಗ್ಲೀಷ್ ಹಾಗೂ ಸಮಾಜ ವಿಜ್ಞಾನ ಪರೀಕ್ಷೆ ಮುಕ್ತವಾಗಿದ್ದು, ವಿಜ್ಞಾನ ಮತ್ತು ತೃತೀಯ ಭಾಷೆ ಬಾಕಿ ಇವೆ. ಇನ್ನು ಇದು ಏಪ್ರಿಲ್ 2ರೊಳಗಡೆ ನಿಮ್ಮದು ಪರೀಕ್ಷೆ ಅಂದು ಮುಗಿದೋಗುತ್ತೆ. ಏಪ್ರಿಲ್ 2ರಂದು ವಿಜ್ಞಾನ ಪರೀಕ್ಷೆ ಇದ್ದು, ಏಪ್ರಿಲ್ 4ರಂದು ತೃತೀಯ ಭಾಷೆ ನಿಗದಿಯಾಗಿದೆ. ಇದು ಆಗುತ್ತಿದ್ದಲೇ ಕೆಲ ದಿನಗಳಲ್ಲೇ ಬಿಡುವಿನ ಬಳಿಕ ಮೌಲ್ಯಮಾಪನ ಶುರುವಾಗಲಿದೆ. ಅಂದರೆ ಏಪ್ರಿಲ್ 11ರೊಳಗಡೆ ನಿಮಗೆ ಮೌಲ್ಯಮಾಪನ ಆರಂಭವಾಗಲಿದ್ದು ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ವರ್ಷ ಏಪ್ರಿಲ್ 15ರಿಂದ ಮೌಲ್ಯಮಾಪನ ಶುರುವಾಗಿದ್ದು, ಏಪ್ರಿಲ್ ಅಂತ್ಯದೊಳಗೆ ಮುಕ್ತಾಯಗೊಂಡಿದ್ದು, ಇದಾದ ಸುಮಾರು 10 ದಿನಗಳ ಬಳಿಕ ಫಲಿತಾಂಶ ಪ್ರಕಟಗೊಂಡಿತ್ತು. ಈ ಬಾರಿಯೂ ಈಗಾಗಲೇ PUC ಉತ್ತರ ಪತ್ರಿಕೆ ಮೌಲ್ಯಮಾಪನ ಮುಗಿಯುವ ಹಂತಕ್ಕೆ ಬಂದಿದೆ. ಅಂದರೆ ಆಲ್ರೆಡಿ ಅವರು ಏಪ್ರಿಲ್ 5 ತನಕ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಆದರೆ ಏಪ್ರಿಲ್ ತಿಂಗಳಲ್ಲೇ ಫಲಿತಾಂಶ ಬರೋಕ್ಕೆ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಈಗಾಗಲೇ ನಮಗೆ SSLC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆರಂಭವಾಗುವ ದಿನಾಂಕ ತಿಳಿಸಲಾಗಿದೆ. ಜಿಲ್ಲಾ ಕೇಂದ್ರಗಳ ಮೌಲ್ಯಮಾಪನ ನಡೆಯಲಿದೆ. ಏಪ್ರಿಲ್ ಕೊನೆಯ ವಾರದೊಳಗೆ ಮೌಲ್ಯಮಾಪನ ಮುಂದುವರೆಯಲಿದ್ದು, ಇದಕ್ಕೂ ಸಿದ್ಧತೆ ಮಾಡಿಕೊಳ್ಳಬೇಕಾದ ಎಲ್ಲ ಶಿಕ್ಷಕರು ಹೇಳಿದರು. ಕರ್ನಾಟಕ SSLC ಫಲಿತಾಂಶವನ್ನು 2024ರಲ್ಲಿ ಮೇ 9 ಬೆಳಗ್ಗೆ 10:40ಕ್ಕೆ ಪ್ರಕಟಿಸಲಾಗಿದ್ದು, ಈ ಬಾರಿ ಮೌಲ್ಯಮಾಪನ ಬೇಗನೆ ಶುರುವಾಗೋದ್ರಿಂದ ಫಲಿತಾಂಶ ಬೇಗನೆ ಸಿಗಬಹುದು ಎನ್ನುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ. ಜೂನ್ನಲ್ಲಿ PUC ಪ್ರಥಮ ಪರೀಕ್ಷೆ ಆರಂಭಿಸುವ ಉದ್ದೇಶ ಮಂಡಳಿ ಕ್ರಮ ತೆಗೆದುಕೊಳ್ಳುತ್ತಿದೆ. ನೋಡಿ, ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಎಕ್ಸಾಮ್ ಇರ್ತಲ್ಲ, ಅದೇ ಥರ SSLC ಮೊದಲ ಪರೀಕ್ಷಾ ಫಲಿತಾಂಶದ ಬಳಿಕ ಎರಡನೇ ಪರೀಕ್ಷೆಯ ದಿನಾಂಕ, ಎರಡನೇ ಪರೀಕ್ಷೆ ಮುಗಿದ ಮೇಲೆ ಮೂರನೇ ಪರೀಕ್ಷೆಯ ದಿನಾಂಕ ಪ್ರಕಟಿಸಲಾಗುತ್ತದೆ. ಕಳೆದ ವರ್ಷ 2024ರಲ್ಲಿ ಕರ್ನಾಟಕ SSLC ಪರೀಕ್ಷೆ ಎರಡನೇ ಫಲಿತಾಂಶವನ್ನು ಜುಲೈ 10ರಂದು ಬೆಳಗ್ಗೆ 11:30ಕ್ಕೆ ಪ್ರಕಟಿಸಲಾಗಿತ್ತು. ಕರ್ನಾಟಕ SSLC ಪರೀಕ್ಷೆ ಮೂರನೇ ಫಲಿತಾಂಶವನ್ನು ಆಗಸ್ಟ್ 20ರಂದು ಘೋಷಿಸಲಾಗಿತ್ತು. ಕರ್ನಾಟಕ ಶಾಲಾ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಮಂಡಳಿ KSEB ಅಂತ ಏನು ಕರ್ನಾಟಕ ಬೋರ್ಡ್ ಅಂತ ಇರುತ್ತೆ, SSLC ಫಲಿತಾಂಶ 2025 ಮೇ 2025 ಮೇ 2025ರಲ್ಲಿ ತಾತ್ಕಾಲಿಕ ಬಿಡುಗಡೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಫಲಿತಾಂಶವನ್ನು 2025ರಂದು ಅಧಿಕೃತ ವೆಬ್ಸೈಟ್ನಲ್ಲಿ KSEB ಅಂತ ಈ ಒಂದು ರಿಸಲ್ಟ್ ಲಿಂಕ್ ಮೂಲಕ ಅವರು ಪರಿಶೀಲಿಸಿ ನೋಡಿದರು. ನೋಡ್ಬೋದು ನೀವು, ಕರ್ನಾಟಕ SSLC ಫಲಿತಾಂಶ 2025 ನೋಂದಣಿ ಸಂಖ್ಯೆ ಮತ್ತು ಹಾಗೂ ಜನ್ಮ ದಿನಾಂಕ ನಮೂದಿಸಿ ಫಲಿತಾಂಶ ನೋಡಬಹುದು. ನೋಡಿ, ನಿಮಗೆ SSLC ರಿಸಲ್ಟ್ ಅನ್ನೋದು ನಿಮಗೆ ಯಾವ ಬರುತ್ತೆ ಅಂದರೆ, ಮೇ ಫಸ್ಟ್ ವೀಕ್ ಅನ್ನೋದು ಬರುವಂಥ ಸಾಧ್ಯತೆ ತುಂಬ ಇದೆ. ಹಾಗೂ ಏಪ್ರಿಲ್ 11ರಿಂದ ನಿಮ್ಮದು ಅಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಹಾಗೂ ನಿಮಗೆ ಯಾವ ಥರ ರಿಸಲ್ಟ್ ಚೆಕ್ ಮಾಡಬೇಕಂದ್ರೆ, ನಿಮಗೆ ಜಸ್ಟ್ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಲ್ಲ, ಆ ರಿಜಿಸ್ಟರ್ ನಂಬರು ಹಾಗೂ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ರೆ ನಿಮಗೆ SSLC ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಟ್ ಇನ್ನೂ ತುಂಬ ಟೈಮ್ ಇದೆ. ಅಲ್ಲಿವರೆಗೂ ನೀವು SSLC ಮುಗಿಸಿದ ಮೇಲೆ ನಿಮ್ದು ನೆಕ್ಸ್ಟ್ ಏನು ಕೋರ್ಸ್ ಮಾಡಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ ಸೆಕೆಂಡ್ PUCಗೆ ಯಾವ ಕೋರ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸಿಗೋಣ ಗಾಯ್ಸ್, ಈ ಥರ ಪ್ರತಿಯೊಂದು ಅಪ್ಡೇಟ್ಗೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ವಾಟ್ಸಪ್ ಚಾನಲ್ಸ್ ಕೂಡ ಜಾಯ್ನ್ ಆಗಿರಿ. ಯಾಕೆ ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.